ಕರುನಾಡ ವಿಜಯ ಸೇನೆ ಸಂಘಟನೆ ಏನಿದೆ ಸಂಘ ಹಲವಾರು ಕಾರ್ಯಕ್ರಮಗಳನ್ನು ಕಳೆದ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಇದೇ ತುಮಕೂರು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಯಾವುದೇ ಇಂಗ್ಲಿಷ್ ಮೆಡಿಸಿನ್ ಇಲ್ಲದೆ ಇರ್ತಕ್ಕಂಥ ಕಾರ್ಯಕ್ರಮ, ಅಂದರೆ ನಮ್ಮ ಇತಿಹಾಸದಲ್ಲಿ ಇರ್ತಕ್ಕಂಥ ಪುರಾತನ ಕಾಲದ ನಮ್ಮ ತಾತನ ಅಜ್ಜಿಯವರು ಯಾವುದೇ ಇಂಗ್ಲಿಷ್ ಮೆಡಿಸಿನ್ ಇಲ್ಲದೆ 106 ವರ್ಷ ಬದುಕ್ತಿದ್ರು. ಆ ಥರ ಅದಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗೆ ಡಾಕ್ಟರ್ಗಳನ್ನು ಸ್ಪಂದಿಸಿ ಇದೇ ಮೊದಲ ಬಾರಿಗೆ ಆಯುರ್ವೇದಿಕ್ಗೆ ಅಂದರೆ ಯಾವುದೇ ಇಂಜೆಕ್ಷನ್ ಇಲ್ಲದಂತಹ ತಪಾಸಣಾ ಶಿಬಿರವನ್ನು ಈ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದೀವಿ. ರಕ್ತದಾನ ಶಿಬಿರವನ್ನು ಸಹ ಈಗ ರಕ್ತ ಎಷ್ಟು ಅವಶ್ಯಕತೆ ಇದೆ ಅಂತೇಳಿ ಇಡೀ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ನಮ್ಮಲ್ಲಿರ್ತಕ್ಕಂಥ ಯುವ ಪಡೆಯ ಮುಖಾಂತರ ಸುಮಾರು 35ರಿಂದ 40 ಜನ ಬ್ಲಡ್ ಡೊನೇಷನ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಸಹ ಇದೇ ದಿವಸ ಹಮ್ಮಿಕೊಂಡಿದ್ದೀವಿ. ಇದನ್ನ ನಮ್ಮ ರಾಜ್ಯಾಧ್ಯಕ್ಷರ ಅಂತ ದೀಪಕ್ ರವರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರ ಅಂತ ಅರುಣ್ ಕೃಷ್ಣರವರು ಸುಮಾರು 8ರಿಂದ 9 ವರ್ಷಗಳಾಗಿರ್ಬೋದು ಈಗ ಕನ್ನಡ ಪರ ಸಂಘಟನೆಗಳನ್ನು ಹುಟ್ಟುಹಾಕಿ ಕನ್ನಡಕ್ಕೆ ಆಗ್ತಕ್ಕಂತಹ ದ್ರೋಹ ಆಗಲಿ ಮೋಸ ಆಗಲಿ ಅದನ್ನು ತಡೆಗಟ್ಟಬೇಕು ಎಂಬ ಉದ್ದೇಶದಿಂದನೇ ಈ ಸಂಘವನ್ನು ಉದ್ಘಾಟನೆ ಮಾಡಿರೋದು. ನೋಡಿ ಸರ್, ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಈಗ ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಶಾಲೆಗಳು ಪ್ರತಿ ಹಳ್ಳಿಗಳಲ್ಲೂ ವಿದ್ಯಾರ್ಥಿಗಳಿಲ್ಲದೆ ಈಗಾಗಲೇ ಶಾಲೆಗಳನ್ನ ಮುಚ್ಚಕ್ಕೆ ಪ್ರಯತ್ನ ಪಡ್ತಾವ್ರೆ. ಕಾರಣ ಏನು? ಪೋಷಕರು ಅವರವರ ಮಕ್ಕಳುಗಳನ್ನ ಉನ್ನತ ಸ್ಥಾನಕ್ಕಂತಹ ಕೆಲಸ ಸೇರಿಸಬೇಕು ಅನ್ನೋ ಉದ್ದೇಶದಿಂದ ಪ್ರೈವೇಟ್ ಸಂಸ್ಥೆಗಳಲ್ಲಿ ಕೆಲಸ ಸೇರಿಸ್ತಾ ಇದ್ದಾರೆ. ನಮ್ಮ ಸರ್ಕಾರದವರೇ ಆಗಲಿ ನಮ್ಮ ಕನ್ನಡ ಪರ ಸಂಘಟನೆಯವರೇ ಆಗಲಿ ಒಮ್ಮೆ ಸರ್ಕಾರಕ್ಕೆ ಯಾವ ರೀತಿ ಚಾಟಿ ಬೀಸಬೇಕು ಅಂತಂದ್ರೆ, ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರೋ ಮಕ್ಕಳಿಗೆ ಮಾತ್ರ ಸರ್ಕಾರಿ ಹುದ್ದೆ ಅಂತ ಘೋಷಣೆ ಮಾಡಿದರೆ. ನಾವು ಸಹ ಕನ್ನಡ ಪರ ಸಂಘಟನೆಗಳಿರ್ತಕ್ಕಂಥ ನಾವು ಕನ್ನಡ ಶಾಲೆಗೆ ಸೇರಿಸಿರೋದು.